ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಅಕ್ಷರಶಃ ಬಿಗ್ ಡೇ. ಇದರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ ಯಾವ ಕಾರಣಕ್ಕೋಸ್ಕರ ಅಂತ. ಇನ್ನೊಂದು ಕಡೆಗೆ ಕಾಂಗ್ರೆಸ್ನಲ್ಲೂ ಕೂಡ ಬಹಳಷ್ಟು ಆಕ್ಟಿವಿಟೀಸ್ ಜೋರಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಹೈ ಅಲರ್ಟ್ ಘೋಷಣೆ ಆಗ್ತಾ ಇದೆ. ತೀರ್ಪು ನೋಡಿ ಶಾಸಕಾಂಗ ಪಕ್ಷದ ಸಭೆಗೆ ಸಿದ್ಧರಿರೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಜಡ್ಜ್ಮೆಂಟ್ ಹಿನ್ನೆಲೆಯಲ್ಲಿ ಇವತ್ತೇ ಎಐಸಿಸಿ ನಾಯಕರು ರಾಜ್ಯಕ್ಕೆ ಬರ್ತಾರಾ? ಆ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಈಗಷ್ಟೇ ನಮ್ಮ ಪ್ರತಿನಿಧಿ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಮುಂದಿನ ಹೋರಾಟ ಹಾಗೂ ನಿರ್ಧಾರದ ಬಗ್ಗೆ ಚರ್ಚೆಗಳಾಗುತ್ತೆ. ನೋಡಿ, ಹೋರಾಟ ಎರಡು ರೀತಿಯಲ್ಲಿ ಇರುತ್ತೆ. ಒಂದು, ಪ್ರಜಾ ನ್ಯಾಯಾಲಯದಲ್ಲಿ ಜನರ ಮುಂದೆ ಹೋಗ್ಬಿಟ್ಟು ಒಂದು ಪಬ್ಲಿಕ್ ನರೇಟಿವ್ ಅನ್ನು ಸೆಟ್ ಮಾಡಬೇಕು. ಆಮೇಲೆ ಸರ್ಕಾರಕ್ಕೆ ಆಬ್ವಿಯಸ್ಲಿ ಒಂದು ಮುಜುಗರ ಆಗುತ್ತೆ ಇದರಿಂದ. ಸೊ ಅದರಿಂದ ಹೊರಗೆ ಬರೋದು ಹೇಗೆ ಅಂತ ಕೌಂಟರ್ ಫೈಟ್ ಅನ್ನ ಮಾಡೋದಕ್ಕೆ ಒಂದು ಪ್ರಜಾ ನ್ಯಾಯಾಲಯದಲ್ಲಿ ಹೋರಾಟ. ಎರಡನೇದು ಲೀಗಲ್ ಆಗಿ ಫೈಟ್ ಮಾಡ್ತಾರೆ. ಈಗ ಏಕಸದಸ್ಯ ಪೀಠದಿಂದ ತೀರ್ಪು ಬರುತ್ತೆ. ಪರವಾಗಿ ಬಂದ್ರೆ ಅಫ್ಕೋರ್ಸ್ ನಿರಾಳರಾಗ್ತಾರೆ. ವ್ಯತಿರಿಕ್ತವಾಗಿ ಬಂದ್ರೆ ಆಪ್ಷನ್ಸ್ ಏನೇನಿದಾವೆ, ವಿಭಾಗೀಯ ಪೀಠನ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕಾ ಅಂತೆಲ್ಲ ಡಿಸ್ಕಷನ್ ಅನ್ನ ಎಐಸಿಸಿ ನಾಯಕರ ಜೊತೆಗೆ ಮಾಡ್ತಾರೆ ಅಂತ ಅನ್ಸುತ್ತೆ.